ಇವತ್ತು ಈಗಾಗಲೇ ಡಿ ಸಿ ಬ್ಯಾಂಕಿನ ಒಂದು ಮೊನ್ನೆ ಹೊಸದಾಗಿ ಚುನಾವಣೆಯಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವೆಂಬರ್ 10ಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೆ ಅವರನ್ನು ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕ್ಕಾಣಿಯನ್ನು ಹಿಡಿದೆವು. ಅದ್ರ ಮುಂದೆ ಸಾಕಷ್ಟು ತಮಗೂ ಕೂಡ ನದಿರಿಗೆ ಬಂದ ನಂತರ ಕೆಲ ಜನ ಊಹಾಪೋಹಗಳು ಮಾತುಗಳು ಬರ್ತಾಯಿದ್ವು. 1,000 ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ, ಅಥವಾ ಅವರಿಗೆ ಲೋನ್ ಕೊಟ್ಟಿದ್ದಾರೆ, ಇವರಿಗೆ ಲೋನ್ ಕೊಟ್ಟಿದ್ದಾರೆ. ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು 3 ತಿಂಗಳಾಯ್ತು ಇವತ್ತು ನಾವು ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದ ನಂತರ ಡೆವಲಪ್ಮೆಂಟ್ ಮಾಡ್ಯಾನ ನಾವು ನಿಮ್ಮ ಮುಂದೆ ಬರಬೇಕಂತ ವಿಚಾರ ಮಾಡಿದ್ವಿ. ಆದ ಕಾರಣ ಇವತ್ತಿನ ದಿವಸ ನಾವು ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳಬೇಕಂತ ಅನ್ಸ್ತದೆ. ಸುಮಾರು ಮಾರ್ಚ್ ಅಕ್ಕೆವರೆಗೆ ನಮ್ಮದು 6,087 ಕೋಟಿ ಅಷ್ಟು ಡಿಪಾಸಿಟ್ ಇತ್ತು. ನಾವು ಆಡಳಿತ ಮಂಡಳಿ ಅಧಿಕಾರವಂತಾಗ 5,080 ಅಂದರೆ 1,000 ಸುಮಾರು 7 ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು. 10 ನವಂಬರ್ಗೆ. ಆದರೆ ಆವತ್ತಿಂದ ಇವತ್ತವರೆಗೂ ಬರೀ 3 ತಿಂಗಳಾಗ್ಯದ. ಇವತ್ತು ಕರೆಕ್ಟ್ 9 ತಾರೀಕು ಅಲ್ರಿ, ಇವತ್ತು 9 ತಾರೀಕು ಅಂದರೆ ಬರೀ 3 ತಿಂಗಳಾಗ್ಯದ ನಮ್ಮ ಆಡಳಿತ ಮಂಡಳಿ ಬಂದ ನಂತರ. ಇವತ್ತಿನ ನಮ್ಮ ಡಿಪಾಸಿಟ್ ನೋಡ್ರೆ 5,575 ಕೋಟಿ ಅಂದ್ರೆ ಸುಮಾರು 500 ಕೋಟಿ ಅಷ್ಟು ಡಿಪಾಸಿಟ್ ಈಗಾಗಲೇ ಹೆಚ್ಚಾಗ್ಯದ ನಮ್ಮ ಬ್ಯಾಂಕಿನಲ್ಲಿ. ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ 1,238 ಕೋಟಿ ಕಮ್ಮಿ ಆಗ್ಯದ, ಹಾಗೋ ಹೀಗೋ ಏನೇನೋ ಕೊಡ್ತಾ ಇದ್ದಾರೆ. ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂತ ಈಗಾಗಲೇ ವಕೀಲ್ ನೋಟಿಸ್ ಕೂಡ ಕೊಟ್ಟಿದ್ದೆವು. ಯಾಕಂದರೆ ಬ್ಯಾಂಕಿನ ಹೆಸರು ಕೆಡಿಸ್ಬೇಕಾದ್ರೆ ಏನು ಬೇಕಾದ ಹೋಗೋದು ಮಾಡಬಾರ್ದು. ಇದು ರೈತರ ಸಂಸ್ಥೆ, ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಸಂಸ್ಥೆ. ಆದರೆ ಆಮೇಲೆ ಹೇಳ್ತಾರೆ ಯಾರ್ಯಾರು ಕೊಟ್ಟಿದಾರೋ ನಿಮಗೂ ಗೊತ್ತದ, ಮತ್ತು ನಿಮಗೂ ಪ್ರಶ್ನೆಗಳಿದ್ರೆ ಕೊಟ್ಟಿದ್ದಾರೆ. ಆಮೇಲೆ ಈಗಾಗಲೇ ನಾವು ಹೊಸದಾಗಿ ಬಂದ ನಂತರ ಸುಮಾರು ಅಗ್ರಿಕಲ್ಚರ್ ಲೋನ್ಗಳು ಕೂಡ ಈಗಾಗಲೇ ಹೆಚ್ಚಿಗೆ ಮಾಡಲಾಗಿದೆ. 3,710 ಕೋಟಿ ಅಗ್ರಿಕಲ್ಚರ್ ಲೋನ್ ಅಂದ್ರೆ ಸುಮಾರು 300 ಕೋಟಿ ಅಷ್ಟು ಹೆಚ್ಚಾಗ್ಯದ. ಅದೇ ಪ್ರಕಾರ ಶುಗರ್ ಫ್ಯಾಕ್ಟ್ರಿಗಳು ಕೂಡ 1,677 ಅಂದ್ರೆ ಅದು ಕೂಡ 120 ಕೋಟಿ ಹೆಚ್ಚಾಗ್ಯದ. ಅದರಲ್ಲಿ ಕೂಡ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಒಂದು 1,200 ಕೋಟಿ ಅಷ್ಟು. ಈ ಪ್ರಕಾರವಾಗಿ ಹೆಚ್ಚಿನ ಒಂದು ಸಾಲವನ್ನು ಅಗ್ರಿ ಬೇಸ್ಡ್ ಅಂದ್ರೆ ಏನು 0% ನಾವು ರೈತರಿಗೆ ಕೊಡ್ತಾ ಇರ್ತೀವಿ ಅದನ್ನು ಹೆಚ್ಚಿಗೆ ಕೊಟ್ಟು ಸಕ್ಕರೆ ಕಾರ್ಖಾನೆ ಮತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಇವೆಲ್ಲವನ್ನು ಕೊಡ್ತಾ ಬಂದೆವು. ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಹಣ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ 0% ಬರ್ತಕ್ಕಂಥ ವರ್ಷಗಟ್ಟಲೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಆದರೂ ಕೂಡ ನಮ್ಮಲ್ಲಿ ಅಗ್ರಿಕಲ್ಚರ್ ಲೋನ್ ಇನ್ನೂ ಹೆಚ್ಚಾಗುತ್ತೆ ಹೊಂಟಿದೆ. ಈಗಾಗಲೇ ಕೆಲವೊಂದು ಜನ ರೈತ ಸಂಘಟನೆಯಿಂದ ನಮಗೆ ಅಹವಾಲು ಕೂಡ ಬಂದಿತ್ತು, ಅರ್ಜಿ ಕೂಡ ಕೊಟ್ಟಿದ್ದರು. 1 ಲಕ್ಷದಿಂದ 1.5 ಲಕ್ಷ ಎಕರೆ ಕೊಡಬೇಕಂತ ತಿಳ್ಕೊಂಡು ನಾನು ಅವ್ರಿಗೆ ಇಷ್ಟೇ ಹೇಳ ಬಯಸ್ತೇನೆ. ನಮ್ಮಲ್ಲಿ ಇರ್ತಕ್ಕಂಥ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ 2 ಕಮಿಟಿ ಇರ್ತಾವೆ. ಅದರಲ್ಲಿ ಕ್ರಾಪ್ ಲೋನ್ಗಳು ಯಾವ ಬೆಳೆಗೆ ಎಷ್ಟು ಕೊಡಬೇಕಂತ ತಿಳ್ಕೊಂಡು ठरಸಿರ್ತಾರೋ. ಇದು ಕಾರಣ ಇವತ್ತು ಎಲ್ಲಿ ಬೆಳೆ ಸಾಲಗಳನ್ನ ಯಾವ ಡಿಸ್ಟಿಕ್ದವ್ರು ಕೊಡ್ತಾ ಇದ್ದಾರೆ ಅವರಷ್ಟೇ ನಾವು ಕೂಡ ಕೊಡ್ತಾ ಇದ್ದೀವಿ. ಸುಮಾರು ಎಕರೆಗೆ 40,000 ಕೊಡ್ತಾ ಇದ್ದೀವಿ. ಅದು 0% ಇರೋದ್ರಿಂದ ಅಷ್ಟೇ ಕೊಡ್ತೀವಿ. ಹೆಚ್ಚಿಂದ ಬೇಕಾದ್ರೆ ನಮ್ಮ 12-13% ಏನು ನಾವು ಡಿಪಾಸಿಟ್ ಏನು ಇಟ್ಕೋತೀವಿ ಅದ್ರ ಮೇಲೆ ನಾವು ಕೊಡ್ತೀವಿ. ಯಾಕಂದ್ರೆ ಡಿಪಾಸಿಟ್ ಕೂಡ ನಾವು ಡಿಸ್ಟಿಕ್ನಲ್ಲಿ ಒಂದು ಹೆಚ್ಚಿನ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದೀವಿ. 8.25% ಕೊಡ್ತಾ ಇದ್ದೀವಿ. ಅದು ಕೂಡ ಒಳ್ಳೆಯ ರೀತಿಯಿಂದ ಡಿಪಾಸಿಟ್ ಬರ್ತಾ ಇದೆ. ಮತ್ತು ಈಗಾಗಲೇ ನಮ್ಮ ಸೊಸೈಟಿಗಳು ಇರ್ಬೋದು ಮತ್ತು ರೈತರಿಗೆ ಇರ್ಬೋದು ಮತ್ತು ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನು ಒದಗಿಸಬೇಕಂತ ತಿಳ್ಕೊಂಡು 3 ಹೊಸ ಸ್ಕೀಮ್ಗಳು ನಾವು ಬರ್ತಕ್ಕಂಥ 12 ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ, ಅಲ್ಲಿ ಪಾಸ್ ಮಾಡಿ 13ನೇ ತಾರೀಕಿನಿಂದ ಲಾಂಚ್ ಮಾಡಬೇಕಂತ ವಿಚಾರ ಮಾಡಿದೆವು. ಮೊದಲನೇದಾಗಿ ಸೊಸೈಟಿ ಸೆಕ್ರೆಟರಿ ಮತ್ತು ಫ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು 2,081 ಸಿಬ್ಬಂದಿಗಳಿದ್ದಾರೆ. ಅವ್ರೆಲ್ಲರನ್ನೂ ಒಂದು ಇನ್ಶೂರೆನ್ಸ್ ಅಂಡರ್ ತೊಗೊಳ್ಬೇಕಂತ ವಿಚಾರದಲ್ಲಿ 1 ಲಕ್ಷ ಪರ್ಯಂತ ಅವರು 2+2 ಗಂಡ ಹೆಂಡತಿ ಮತ್ತು 2 ಮಕ್ಕಳು ಅಂದರೆ 2+2 8,800 ಜನ ಫ್ಯಾಮಿಲಿ ಮೆಂಬರ್ ಸೇರಿ 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ 2,800 ಜನರಿಗೆ ಮತ್ತು 15 ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್. ಈ ಪ್ರಕಾರವಾಗಿ ಸುಮಾರು 1,73 ಲಕ್ಷ ಪ್ರೀಮಿಯಂ ಬಂದದ. ಅದರಲ್ಲಿ 58% ನಾವು ತುಂಬ್ತಾ ಇದ್ದೀವಿ ಡಿ ಸಿ ಬ್ಯಾಂಕ್ ವತಿಯಿಂದ. 21% ಅವರು ಸ್ವತಃ ಮೆಂಬರ್ಗಳು ಅಂದ್ರೆ ಕಾರ್ಮಿಕರು ತುಂಬ್ತಾ ಇದ್ದಾರೆ. 21% ನಮ್ಮ ಇವರು ಸೊಸೈಟಿ ಅವ್ರು ತುಂಬ್ತಾ ಇದ್ದಾರೆ. ಅಂದರೆ ಈ ಪ್ರಕಾರ ಪ್ರತ್ಯೇಕವಾಗಿ 1,300 ರೂಪಾಯಿ ಅವ್ರು ತುಂಬಿದ ನಂತರ ಈ ಸೌಲಭ್ಯವನ್ನು ಆ ಸೊಸೈಟಿ ಸೆಕ್ರೆಟರಿ ಮತ್ತು ಎಲ್ಲ ಸ್ಟಾಫ್ ಕೂಡ ಅಳವಡಿಸ್ತಾ ಇದ್ದೀವಿ. 2ನೇ ಸ್ಕೀಮ್ ಅಂದರೆ ನಮ್ಮಲ್ಲಿರ್ತಕ್ಕಂಥ ಫ್ಯಾಕ್ಸ್ ಸೊಸೈಟಿಯಲ್ಲಿ
ಸುಮಾರು ಹಳ್ಳಿ ಮಟ್ಟಲ್ಲಿ ಒಂದು ಸೊಸೈಟಿ ಅದ. ಅದರ ಮುಖಾಂತರ ನಮ್ಮ ಬ್ರ್ಯಾಂಚ್ ಸುಮಾರು ಈ ಜಿಲ್ಲೆಯಲ್ಲಿ 1200ರಿಂದ 1500 ಹಳ್ಳಿಗಳು ಇರೋದ್ರಿಂದ ನಮ್ಮ ಬ್ರ್ಯಾಂಚ್ ಬರೀ 100 ಅದ. ಆದರೆ ಇನ್ನೂ 10% ಡಿಸ್ಟಿಕ್ ಮೇಲೆ ನಾವು ಬ್ರ್ಯಾಂಚ್ಗಳು ಮುಟ್ಟಿಲ್ಲ. ನಮ್ಮ ಈಗಾಗಲೇ 1200 ಸೊಸೈಟಿಗಳು ಇರೋದ್ರಿಂದ ಅದರಲ್ಲಿ ಒಳ್ಳೆಯ ದೃಷ್ಟಿ ನಡೆದದ್ದು ಒಂದು 500ರಿಂದ 600 ಇರ್ಬೋದು ಅನಿಸ್ತದೆ. ಎ ಮತ್ತು ಬಿ ಗ್ರೇಡ್ನಲ್ಲಿ ಒಳ್ಳೆಯ ದೃಷ್ಟಿ ನಡೆದು ಅವ್ರ ಮುಖಾಂತರ ಕೂಡ ಈಗೇನು ಬರೀ ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ. ಒಂದು 0%ನಿಂದ ಕ್ರಾಪ್ ಲೋನ್ ಕೊಡ್ತಾ ಇರ್ತೀವಿ, ಎರಡನೇದು 3%ದಿಂದ ಟ್ರ್ಯಾಕ್ಟರ್ ಲೋನ್ ಕೊಡ್ತಾ ಇದ್ದೀವಿ, ಮತ್ತೊಂದು 3%ದಿಂದ ನಾವು ಪೈಪ್ಲೈನ್ ಲೋನ್ ಕೊಡ್ತಿರ್ತೀವಿ. ಇನ್ನು ಮೇಲೆ ಆ ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್, ಇವತ್ತು ಕಾರ್ ತೊಗೊಳಕ್ಕಿರ್ಬೋದು, ಮೋಟರ್ ಸೈಕಲ್ ತೊಗೊಳಕ್ಕಿರ್ಬೋದು, ಗೃಹ ಸಾಲ ಇರ್ಬೋದು, ವೇತನ ಸಾಲ ಇರ್ಬೋದು, ನಮ್ಮ ರೈತರಿಗೆ ಬೇರೆ ಬೇರೆ ಸಾಲಗಳು ಬೇಕಾದರೆ ಬೇರೆ ಬೇರೆ ಬ್ಯಾಂಕ್ ಹೋಗದೆ ನಮ್ಮ ಸೊಸೈಟಿ ಮುಖಾಂತರ ತೊಗೊಳ್ಬೇಕಂತ ತಿಳ್ಕೊಂಡು ನಾವು ಆ ಸೊಸೈಟಿ ಮುಖಾಂತರ ನಮ್ಮ ಬ್ಯಾಂಕ್ನಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಅದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಲೆ ಆ ಸೊಸೈಟಿ ಮುಖಾಂತರ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಪ್ರಾರಂಭ ಮಾಡಬೇಕಂತ ಮಾಡಿದ್ವಿ. ಇನ್ನು 3ನೇ ಸ್ಕೀಮ್ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸೊಸೈಟಿ ಸೆಕ್ರೆಟ್ರಿ ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಸಂಚಾಲಕ ಮಂಡಳಿ ನಾವು ಏನು ಬಡ್ಡಿ ದರ ಆಕರಣೆ ಮಾಡ್ತೀವಿ ಅದರಲ್ಲಿ 1% ಕಮ್ಮಿ ದರದಲ್ಲಿ ಅವರಿಗೆ ಸಬ್ಸಿಡಿ ಮಾಡಿ ಸಾಲವನ್ನು ಕೂಡ ಕೊಡಬೇಕಂತ. ಅಂದ್ರೆ ಒಟ್ಟಾರೆಯಾಗಿ ನಮ್ಮಲ್ಲಿ ರೈತರು ಮತ್ತು ಕಾರ್ಮಿಕರು ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಒಂದು ಡಿಸಿ ಬ್ಯಾಂಕ್ ಬಾಂಡಿಂಗ್ ಆಗಬೇಕು. ಇದು ಒಂದು ತಿಳ್ಕೊಂಡು ಎಲ್ಲರೂ ಮಾಡಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ. ಅತಿ ಹೆಮ್ಮೆಯಿಂದ ಹೇಳ್ಬೋದು ನಾವು ಇವತ್ತು ಇಡೀ ರಾಜ್ಯದಲ್ಲಿನ ಯಾರಾದರೂ ಅಗ್ರಿಕಲ್ಚರ್ ಲೋನ್ ಹೆಚ್ಚು ಕೊಟ್ಟಿದ್ದಾರೆ ಅಂದ್ರೆ ಅದು ಡಿಸಿ ಬ್ಯಾಂಕ್ ಬೆಳಗಾಂ ಅಂತ ಅನ್ಬೋದು ನಾವು. ಯಾಕಂದ್ರೆ ಸಾಕಷ್ಟು 3600-3700 ಕೋಟಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು 6000 ಕೋಟಿ ಡಿಪಾಸಿಟ್ದಲ್ಲಿ ಮತ್ತು ಮಾರ್ಚ್ ಅಕ್ಕೇರಿಗೆ ನಾವು ಪ್ರಾಫಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ದೀವಿ, ಡಿಪಾಸಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ವಿ. ಇದೇ ಪ್ರಕಾರ ಸಾಲ ಸೌಲಭ್ಯ ಕೂಡ ಇವತ್ತು ಯಾರೇ ರೈತರು ಇರ್ಬೋದು, ರೈತರು ಇಲ್ಲದೆ ಇರ್ಬೋದು, ಅವ್ರು ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು ನಮ್ಮ ಸಂಸ್ಥೆಯಲ್ಲಿ ತೊಗೊಳ್ಬೋದು. ನಾವು ನ್ಯಾಷನಲ್ ಬ್ಯಾಂಕ್, ಮಲ್ಟಿನ್ಯಾಷನಲ್ ಬ್ಯಾಂಕ್ ಈ ಎಲ್ಲರ ಜೊತೆ ಕಾಂಪೀಟ್ ಮಾಡೋ ಮುಖಾಂತರ ಅಂದರೆ ಕಾಂಪ್ಯೂಟರೈಸೇಷನ್ ಮಾಡೋರು ಇರ್ಬೋದು, ಅಡ್ವಾನ್ಸ್ ಟೆಕ್ನಾಲಜಿ ತರೋದಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಒಕ್ಕೂಟದವರು ಕೂಡ ಸಹಕಾರ ಮಾಡಿ ಅವರು ಕೂಡ ಒಂದು ಈಗ 26ನೇ ಜನವರಿದಿಂದ ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಒಂದು ಯೂನಿಫಾರ್ಮಿಟಿ ಇರಬೇಕಂತ ಒಂದು ಯೂನಿಫಾರ್ಮ್ ಕೂಡ ಸೆಲೆಕ್ಟ್ ಮಾಡಿ ಯೂನಿಫಾರ್ಮ್ ಹಾಕೊಂಡು ಬರ್ತಾಯಿದ್ದರು. ಈ ಪ್ರಕಾರ ಡಿ ಸಿ ಬ್ಯಾಂಕನ್ನು ಬದಲಾವಣೆ ಮಾಡಿ ಹೊಸದಾಗಿ ಒಂದು ಮಾಡಿ ಹೆಚ್ಚಿನ ಸಾಲ ಸೌಲಭ್ಯ ಕೊಟ್ಟು ರೈತರು ಕೂಡ ಅನುಕೂಲ ಆಗುವಂತೆ ಮಾಡ್ತಾ ಇದ್ದೇವೆ. ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದಿರಿ, ಇಷ್ಟೊಂದು ಬ್ಯಾಂಕ್ ಅನ್ನ ಮುನ್ನಡೆಸ್ತಾ ಇದ್ದೀರಿ, ಆದ್ರೂ ಯಾಕೆ ಈ ರೀತಿ ಆರೋಪಗಳು ನೀವು ಹೊಸ ಆಡಳಿತ ಮಂಡಳಿ ಬಂದ ನಂತರ ಕೇಳಿ ಬರ್ತಾ ಇದೆ ಅಂತ? ಏನಿದೆ ಇದೆ ಅಂದ್ರೆ 3700 ಕೋಟಿ ಹೇಳಿದ್ರಲ್ಲ, ಎಷ್ಟು ಜನ ರೈತರಿಗೆ ಇದು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ? ಇದು ಸುಮಾರು 4 ಲಕ್ಷ ಮೇಲ್ಪಟ್ಟ ಆಗ್ತದೆ ಅಲ್ರಿ. 4,75,000 ಇದು ರೈತರು ಹೊಸ ಅಲ್ಲ, ಒಟ್ಟು ಇನ್ನೂವರೆಗೆ ಔಟ್ಸ್ಟ್ಯಾಂಡಿಂಗ್ ಅನ್ನೋದು ನಾನು ಇದು ಹಳೆಯದು ಬಂತು. ಹೌದ್ರಿ, ಹೊಸ ಪತ್ ಇಲೆಕ್ಷನ್ ಮುಖಾಂತರ 1 ತಿಂಗಳು ಬಂದಿರ್ತಾರೆ. ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಅವಾಗ ಬೋರ್ಡ್ ಎಲ್ಲ ಸಸ್ಪೆಂಡ್ ಆಗಿರ್ತದೆ. ಆದ ಕಾರಣ ಅವಾಗ ಪೆಂಡಿಂಗ್ ಇತ್ತು. ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷ ನಮ್ಮ ಮೀಟಿಂಗ್ ಆದ ತಕ್ಷಣ ಪ್ರಾರಂಭ ಆಯ್ತು. 1 ವರ್ಷ ಅಲ್ಲ 1 ತಿಂಗಳು 2 ತಿಂಗಳು ಗ್ಯಾಪ್ ಆಗಿದೆ. ಇಲ್ಲ ಯಾರು ಬಂದವ್ರು ಎಲ್ಲರಿಗೂ ಕೊಟ್ಟದ. ಮತ್ತು ಹೆಚ್ಚಂಗೆ ಆಗ್ತದೆ. ಮತ್ತು ನೋಡ್ರಿ, ಹೆಚ್ಚಾಗೋದಾಗ ಕಮ್ಮಿ ಆಗೋದಾಗ ನಮ್ಮ ಕೈಯಾಗಿಲ್ಲ. ಅದು ರೈತರು ನೋಡ್ರಿ ಎಷ್ಟು ಒಂದು ಬೆಳೆಸಾಲ ತೊಗೋತಾರಲ್ಲ, ಅವ್ರದ್ದು ಎಷ್ಟು ಜಮೀನು ಅದ ಅಷ್ಟು ತೊಗೊಂಡಿರ್ತಾರೆ. ಅದು ಹೆಚ್ಚಾಗೋದಿಲ್ಲ. ಯಾರು ಹೊಸ ರೈತರು ಬರ್ತಾರೆ ಇನ್ನೂವರೆಗೆ ನಮ್ಮ ಕಡೆ ತೊಗೊಂಡಿಲ್ಲ ಅಥವಾ ಹೆಚ್ಚಿನ ಜಮೀನು ಇದ್ರೂ ಕೂಡ ಒಂದು ಕ್ಯಾಪಿಂಗ್ ಇರ್ತದೆ. ಅವ್ರು ಒಂದು 3 ಲಕ್ಷವರೆಗೆ ಕ್ಯಾಪಿಂಗ್ ಇತ್ತು. ಈಗ ಅದು 5 ಲಕ್ಷವರೆಗೆ ಆಗ್ಯದ ಈಗ ಸದ್ಯದಲ್ಲಿ. ಅಂದ್ರೆ ಅವ್ರು 20 ಎಕರೆ ಇದ್ರೂ ಕೂಡ ನಾವು 5 ಲಕ್ಷ ಕೊಡ್ಬೋದು ಅವ್ರಿಗೆ. ಅಲ್ಲ, ನಾವು ರೀಚರ್ ಎಷ್ಟಿದೆ ಅದು ಮಾಡತ್ತೀವಲ್ರಿ. ಯಾರು ಹೇಳೋದು ಕಾರಣ ಇಲ್ಲ ನಮ್ಮಲ್ಲೇ. ಅವ್ರಿಗೆ ನೋಡ್ರಿ ಯಾರೋ ತಪ್ಪು ಕಲ್ಪನಾ ಕೊಟ್ಟಿರ್ಬೋದು, ಅದು ತಪ್ಪು ಭಾಷಣ. ಇದು ಅವ್ರಿಗೂ ಕೂಡ ನಾವು ಅವ್ರ ಪತ್ರ ಏನು ಬರ್ದಾರಲ್ಲ ಹೆಚ್ಚು ಮಾಡೋದು ನಮ್ಮ ಕೈಯಲ್ಲಿ ಇಲ್ರೋದು. ಅದ ಕರೆಕ್ಟ್, ನಾವು ಹೇಳೋದೆಲ್ಲ ಒಪ್ತೇನೆ. ಖರೆ ನಮ್ಮ ಕೈಯಲ್ಲಿ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿಯನ್ನು ಅದರಲ್ಲಿ ಡಿಸೈಡ್ ಆಗ್ತದ. ಇದೊಡ್ರಿ ಯಾಕೆ ಇದು ಕ್ಯಾಪಿಂಗ್ ಅದ ಅಂದ್ರೆ 0% ಇರೋದ್ರಿಂದ ಕ್ಯಾಪಿಂಗ್ ಅದ. ನಾವು ಇನ್ನೂ ಬೇರೆ ಲೋನ್ 12-13% ಕೊಡೋದ್ರ ನಾವು ಹೆಚ್ಚಿಗೆ ಕೊಡ್ಬೋದು. ಅದು ನಾನ್ ಅಗ್ರಿಕಲ್ಚರ್ ಲೋನ್ ಅದು. ನಾನ್ ಅಗ್ರಿಕಲ್ಚರ್ 12-13% ಅದು ಅದ್ರ ವ್ಯಾಲ್ಯೂಯೇಷನ್ 100 crore ಆಗ್ಯದ. ಅದಲ್ದನು ಅವ್ರದ್ದು ನೋಡ್ರಿ ಮುಂದಿನ ಗೌರ್ಮೆಂಟ್ ಕೆಲಸ ಸಿಕ್ಕೋದು ನಾವು ಇದನ್ನ ತೊಗೊಂಡೇವು, 1100 ಕೋಟಿದ ಕೆಲಸದ ಇದನ್ನ ತೊಗೊಂಡೇವು. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದಾವ್ರು. ಮತ್ತು ಈಗಾಗಲೇ ಕ್ಲಿಯರ್ ಅದ ಲೋನ್.
ಮತ್ತು ಈಗಾಗಲೇ ಇಂಟ್ರೆಸ್ಟ್ ಒಬ್ಬೊಬ್ರು ಅಪಪ್ರಚಾರ ಬಹಳ ಆಗಿತ್ತು ಸರ್ ಜಯಶೀಲ್ ಶೆಟ್ಟಿಗೆ. ಅದ ಅಪಪ್ರಚಾರ ಇದೆ. ನಾವು ಒಂದು ಸ್ವಲ್ಪ ರಿಸಲ್ಟ್ ಕೊಡಬೇಕಾದ್ರೆ 3 ತಿಂಗಳು ವೇಟ್ ಮಾಡಿದ್ದೇವೆ ನಾವು. ಮತ್ತು ನೋಡ್ರಿ ಇದಕ್ಕಿಂತ ಮುಂಚೆ ಕೂಡ ಈಗಾಗಲೇ ನಮ್ಮ UK ಅಲ್ಲಲ್ಲ ಕನ್ಸ್ಟ್ರಕ್ಷನ್ಗೆ ನೋಡ್ರಿ ಇನ್ನೂವರೆಗೆ ಕೂಡ ಕೊಡ್ಕೋತ ಬಂದ. ನಮ್ದು ಅಟ್ಟ ಕೇಳಾಗಿದೆ ರೀ. UK ವೆಂಚರ್ಸ್ UK ಹಾಸ್ಪಿಟಾಲಿಟಿ ಬರೀ 7,270 ಸ್ಕ್ವೇರ್ ಮೀಟರ್ ಮ್ಯಾಗ 110 ಕೋಟಿ ಕೊಟ್ಟದ್ದದ ಉದಾಹರಣೆ. ಅಂದ್ರೆ ಅದೆಲ್ಲ ಇದು ಅಂತಲ್ಲ, ಅಂದ್ರೆ ಕರೆಕ್ಟ್ ರೀಚ್ ಸೇರಿ ಕೊಟ್ಟಿರ್ತಾರೆ. ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಇರ್ತದ, ಕಟ್ಟಬೇಕಾಗ್ತದೆ. ಈಗ ಲ್ಯಾಂಡ್ ಅಷ್ಟೇ ಇರ್ತದ. ಹಿಂಗಾಗಿ ಬ್ಯಾಂಕಿನ ನಿಯಮಾನುಸಾರವಾಗಿ ಕೊಟ್ಟಿದ್ದೇವೆ ಹೊರತು ಇದು ನೋಡ್ರಿ ಏನೋ ಅಪವಾದ ಮಾಡ್ಬೇಕಂತ ಏನೋ ಮಾಡಿರ್ಬೋದು. ಹಾ ವಾಲಂಟಿಯರ್ಲಿ ಬಿಟ್ಟಾರೋ ಏನು ಬಿಟ್ಟಾರೋ ಆತ್ಮಸಾಕ್ಷಿಯಾಗಿ ಹೇಳತ್ತೇವ್ರಿ ಅವ್ರಿಗೆ. ಆತ್ಮಸಾಕ್ಷಿಯಾಗಿ ಹೇಳತ್ತೇವ್ರಿ ಅವ್ರಿಗೆ. ಏನೂ ಇಲ್ಲ, ಏನೂ ಪ್ರೆಷರ್ ಇಲ್ಲ, ಏನೂ ಇಲ್ಲ. ಇನ್ನೂ ಹೇಳ್ತೇನೆ ರೀ, ಇನ್ನೂ ನಾವು ಹೆಚ್ಚಿಗೆ ಲೋನ್ ಕೊಡ್ತೀವಿ. ಯಾರು ಬೇಕಾದವ್ರು ಬಂದು ತೊಗೊಂಡು ಹೋಗಿರ್ತೀವಿ ನಾವು. ನಮ್ಮಲ್ಲಿ ರೀಚರ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಇನ್ನೂ ಕೂಡ ಹೆಚ್ಚು ಕೊಡೋಕೆ ಸಾಧ್ಯ. ಇದೀಗ ನೋಡಿ ಡಾಕ್ಟರ್ ಕಡಾಡಿ ಅವ್ರು ಕೊಟ್ಟಿದ್ರು. ಮಾಂತೇಶ್ ಕಡಾಡಿ ಅವ್ರು ಕೊಟ್ಟಿದ್ರು. ಈಗ ಅಲ್ಲಲ್ಲ ಅವ್ರಿಗೂ ಕೊಡ್ತೇವ್ರಿ, ಅವ್ರಿಗೂ ಕೊಡ್ತೇವೆ. ಅಲ್ಲ ಒಂದ್ ನಿಮಿಷ. ಈಗ ನೀವು ಹೇಳಲ್ಲ ಜಯಶೀಲ್ ಶೆಟ್ಟಿ ವಿಚಾರ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಗೆ. ಅಂದ್ರೆ ಅವ್ರು 12 ಎಕರೆ ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದ್ದಾರು. ಅಂದ್ರೆ ಕಮರ್ಷಿಯಲ್ ಲ್ಯಾಂಡು, ಎಣ್ಣೆ ಆಗಿದ್ದ ಲ್ಯಾಂಡು, ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತ್ರಿ. ಬೆಳಗಾವ್ದಾಗ ಐತಿ, ನಿಮಗೆ ಹೋಗಿ ನೋಡ್ಬೋದ್ರಿ. ಹೇಳ್ತೀವಿ ಜಾಗ ರೀ. ಎಷ್ಟು ಅಪಪ್ರಚಾರ ಮಾಡತ್ತಾರ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ. ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ ಜಯಶೀಲ್ ಶೆಟ್ಟಿಗೆ ಅವ್ರು ಲೋನ್ ತೊಗೊಂಡು 8 ತಿಂಗಳು ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದು ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ DCS ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ಮ DCS ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತೊಗೊಂಡು ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು. ಏನೋ ಇಲ್ಲಿ DCS ಬ್ಯಾಂಕ್ ತೊಗೊಂಡು ಅವ್ರು ಆ ಲೋನ್ ತೊಗೊಂಡು ಗೌರ್ಮೆಂಟ್ ಅಮೌಂಟ್ ಬಂದು 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ, MI ಮತ್ತು ಮೇಜರ್. ಅವ್ರು ಬಂದ ಕೂಡಲೇ ದುಡ್ಡು ಕಟ್ತಂದಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲರೂ. ಅಲ್ಲಲ್ಲ ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತೊಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCS ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳತ್ತಾರತ್ತೆ, ಏನು ಮಾಡಿದ್ದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವಿಯಾಗ ಬರತ್ತೈತೆ ಅಂತೇಳಿ. ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡ್ ಒಳಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ ಇಲ್ಲ. 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ, ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾದ್ರೆ ಹೇಳ್ತೀನಿ ರೀ. ಇಲ್ಲ ಬೆಳಗಾವ್ದಾಗ ಐತ್ರಿ, ಎಣ್ಣೆ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೀವಿ, ನೋಡ್ಕೊಂಡ್ 4 ಎಕರೆ 100 ಕೋಟಿ ವ್ಯಾಲ್ಯೂ ಆಗ್ತೈತ್ರಿ. ನಿಮ್ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮ್ಗೆ ರೀ. ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕೈತಿ. ಈಗ ನೋಡ್ರಿ ಏನೇನು ಯಾರ್ಯಾರು ಮಾತಾಡ್ತಾರೆ ನೋಡ್ಲಿಲ್ಲ ಅಂದ್ರೆ ನಾವ್ ಯಾಕಂದ್ರೆ ಏನೋ ಬ್ಯಾಂಕಿಗೆ ಏನೂ ಪರಿಣಾಮ ಆಗಿಲ್ಲ, ಏನೆಲ್ಲ ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ, ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿ. ಅಲ್ಲಲ್ಲ ಒಂದ್ ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ? ಅವರೊಂದು ಹೇಳ್ದು ನಾವೊಂದು ಹೇಳ್ದು ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರತ್ತೇಳಿ ನಾವು ಸುಮ್ ಕೂತಿದ್ರಿ. ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ತಿಳ್ಕೊಂಡು ಅವ್ರು ಮಾತಾಡ್ರಿ. ಸೊ ಸುಮ್ಕುನೆ ಎಲ್ಲ ಲೀಗಲಿನ ಮಾಡಿದ್ರಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರೂ ಕೊಡೋದಿಲ್ಲ. ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ. ಜಯಶೀಲ್ ಶೆಟ್ಟಿ ವಿಚಾರ ನಿಮ್ಗೆ ಕ್ಲಿಯರ್ ಇರಲಿ. 100 ಕೋಟಿ ಆಸ್ತಿ ಐತಿ, ಅವ್ರು ಲೋನ್ ತೊಗೊಂಡಾರು. ಅದಕ್ಕೆ ಅವ್ರು ಮಾರ್ಚ್ ಎಂಡ್ ಒಳಗೆ ದುಡ್ಡು ಕಟ್ತಾರೆ ಮತ್ತು ಅವ್ರು ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋತ ಬಂದಾರ. ಅದಕ್ಕೆ ನಾವು ಬಡ್ಡಿ ಬರೋವ್ರಿಗೆ ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳೋಕ್ಕಾಗ್ತೈತೆ ರೀ. ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡೋಕ್ಕಾಗ್ತೈತೆ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ, ರಮೇಶ್ ಕತ್ತಿ ಎಲ್ಲ ಸುಳ್ಳೆತ್ತಾರೆ. ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ DCS ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು. ಅವ್ರು ಸಾರಿ ಕೇಳಿದ್ರೆ ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದರೆ ಈ ವಿಷಯ ಕ್ಲಿಯರ್ ಇರಲ್ಲ. ಅದು ಅದೇ ಒಬ್ಬೊಬ್ರು ಕೇಳಿ ಸ್ವಲ್ಪ ಒಂದು ಸ್ವಲ್ಪ ಅವ್ರು ಕೇಳೋದ ಮುಗಿಸಿ ಯಾವುದಂದ್ರೆ ಡಾಕ್ಯುಮೆಂಟ್ ಇದ್ರಲ್ಲ, ಅದಕ್ಕೆಲ್ಲ ಕ್ಲಿಯರ್ ಐತೆ. ಅಲ್ಲ 100 crore ಸೆಕ್ಯೂರಿಟಿ, 700 ಕೋಟಿ ಬಿಲ್ ಗೌರ್ಮೆಂಟ್ದು ಇಷ್ಟು ಕ್ಲಿಯರ್ ಐತ್ರಿ. ಅದಕ್ಕೆ ಇದು ದಯಮಾಡಿ ಅಂದ್ರೆ ಮೆಸೇಜ್ ಹೋಗ್ಲಿಕ್ಕಂದ್ರೆ ಭಾಳ ಅವರು ನಾಳೆ
ಗೌರ್ಮೆಂಟ್ ಗೌರ್ಮೆಂಟ್ ಬಿಲ್ ಗೌರ್ಮೆಂಟ್ ಬಿಲ್ Government 700 ಕೋಟಿ 100%. ಸೆಕ್ಯೂರಿಟಿ ರೀ. ಯಾವಾಗಾದ್ರೂ ಬರ್ಲೇಬೇಕಿರೋದು, ನೂರು ಮುನ್ಗುದಿಲ್ಲ, ಕೋಟಿ ಲೇಟ್ ಆಗಬಹುದು, ಖರೆ ಬರ್ತದ ಬಿಲ್. ನಿಮಗೆ ಹೇಳ್ಬಿಡ್ತೀನಿ, KNN ದಾಗ ಅವ್ರದ್ದು ಎಷ್ಟೈತಿ, ಆಮೇಲೆ KBJN ಎಷ್ಟೈತಿ, MI ದಾಗ ಎಷ್ಟೈತಿ ಲಿಸ್ಟ್ ಐತೆ ಅವ್ರಿಗೆ. ನಿಮಗೆ ಲಿಸ್ಟ್ ಕೊಟ್ಟು ಬಿಡ್ತೀನಿ ರೀ. 700 ಕೋಟಿ ಬಿಲ್ ಕೊಟ್ಟಾರು, 100 ಕೋಟಿ ಪ್ರಾಪರ್ಟಿ ಸೆಕ್ಯೂರಿಟಿ ಐತಿ, ನಮ್ಮ ದುಡ್ಡು ಸೇಫ್ ಐತಿ. ಮತ್ತು ನಾವು ಚಲೋ ಪಾರ್ಟಿಗಳಿಗೆ ಲೋನ್ ಕೊಡ್ಬೇಕಾಗ್ತೈತಿ ರೀ. ಮತ್ತು ಮುಳುಗಾರು ಕೊಟ್ಟರೆ ಭಾಳ ಕಷ್ಟ ಆಗ್ತೈತಿ. ಇನ್ನೂ ಯಾರ್ಯಾರು ಲೋನ್ ಕೊಟ್ಟಾರ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ ರೀ. ಡಿಟೇಲ್ ಬ್ಯಾಂಕಿನ ಅಪಪ್ರಚಾರ ಆಗತ್ತೈತೆ ಅಂತ ಹೇಳಿ ನೀವು ನೋಟಿಸ್ ಕೊಟ್ಟಿರಿ. ಅಪಪ್ರಚಾರ ಆಗಿದ್ದು ಜಯಸಿಲ್ ಶೆಟ್ಟಿ ಅವರು. ಅವ್ರೇನ ಅವರು ಹಾಕಬಹುದಿಲ್ಲ, ಅವರು ಹಾಕಬಹುದು ಕೇಸ್ ಅವ್ರ ಮ್ಯಾಗ. ನಮ್ಮ ಮ್ಯಾಗ ಅಲ್ಲ, ಯಾರು ಮಾತಾಡಿದಾರ ಅವ್ರ ಮ್ಯಾಗ ಹಾಕಬಹುದು. ಅವ್ರ ಮ್ಯಾಗ ಡೆಫರ್ಮೇಷನ್ ಕೇಸ್ ಹಾಕ್ಬೋದಲ್ಲ ಅವ್ರಿ. ಯಾರು ನೀವೇ ಸೀರಿಯಸ್ ಆಗಿದ್ದೀರಿ, ಅವ್ರು ಯಾಕೆ ಸೀರಿಯಸ್ ಆಗ್ತಾರೆ? ಅವ್ನ ತಲೆ ಕೆಟ್ಟೋಗೈತೆ ಪಾಪ. ಅವ್ರು ಸಾಕತ್ತಾರ, ಅವ್ರು ನಿಮ್ಮ ಬ್ಯಾಂಕ್ ತಗೊಂಡು ಸಾಕಾಗಿ ಹೋಗಿದೇ ಹೋಗ್ತಾರ ಅವ್ರು. ಖಾಸಗಿ ಸಕ್ಕರೆ ಕಾರ್ಖಾನೆಗಳಿಗೆ ನೀವು ಕೋಟಿ ರೂಪಾಯಿ ದುಡ್ಡನ್ನ ಸಾಲ ಕೊಟ್ಟಿರಿ. ಪರವಾಗಿ ಇದ್ರು ಮತ್ತೊಮ್ಮೆ ಯಾಕೆ ಸಾಲ ಕೊಟ್ಟಿರಿ ಅವರಿಗೆ? ಯಾವ್ದ್ರಿ? ಅಲ್ಲ ಬೇದೊಡಿ ಹೊರಬಾಕಿ ನಮ್ಮಲ್ಲಿ ಕಟ್ಟಬೇಕಾಗಿತ್ತು ಅವ್ರು ನಿಮಗೆ. ಕಟಬಾಕಿ ಆಗಿಲ್ಲ, ನಮ್ಮಲ್ಲಿ ಯಾವ ಕಟಬಾಕಿ ಆಗಿಲ್ಲ. ಇಲ್ಲ ಇಲ್ಲ, ಕಟಬಾಕಿ ಆದವ್ರಿಗೆ ಎಡಿಷನಲ್ ಕೊಟ್ಟಿಲ್ಲ. ತಪ್ಪು ಕಲ್ಪನೆ ಅದ. ಕಟಬಾಕಿ ಆದವ್ರು ಕಟಬಾಕಿ ಉಳ್ಕೊಂಡಾರು. ಕಟ್ಟಬೇಕಾಗಿದ್ದು ಹಾ, ಹೊರಬಾಕಿ ಇರತ್ತಲ್ಲ ನಿಮ್ದು. ಹೊರಬಾಕಿ ಇಲ್ರಿ, ಹೊರಬಾಕಿ ಇದ್ದವ್ರು ಕೊಟ್ಟಿಲ್ರಿ. ನಾವು ಕ್ಲಿಯರ್ ಆದ್ಬೇಕು ಕೊಟ್ಟಿದ್ದೇವೆ ನಾವು. ನಿಮ್ಮಲ್ಲಿ ಇದೆ ನೋಡಿದಾರ? ಇಲ್ಲ ಇಲ್ಲ ಇಲ್ಲ, ಯಾವ ಅಲ್ಲ, ನೀವು ತಪ್ಪು ಮಾಹಿತಿ ಕೊಡಕ್ ಹೋಗ್ಬೇಡಿ. ಯಾವ್ದು ಹೇಳ್ರಿ, ಪರ್ಟಿಕ್ಯುಲರ್ ಯಾವ್ದಂದ್ರೆ ಹೇಳ್ರಿ. ಮೆನ್ಷನ್ ಮಾಡಕ್ ಆಗಲ್ಲ. ಇಲ್ಲ ಹೇಳ್ರಿ, ಅದಕ್ಕೇನು ಓಪನ್ ಅದ, ಇದು ಓಪನ್ ಅದ ರೀ, ಓಪನ್ ಫೋರಮ್ ಅದ, ಹೇಳ್ರಿ. ಕೊಟ್ಟಿದ್ದೀರಿ, ಅವ್ರು ಬಾಕಿ ಇದೆ, ಬಾಕಿ ಕಟ್ಟಿಲ್ಲ ಅವರು. ಕಟ್ಲಾರ್ದಾನೆ ನೀವು ಮತ್ತೊಂದು ಎಡಿಷನಲ್ ಆಗಿ ಲೋನ್ ಕೊಡ್ತೀರಿ ಅವ್ರು. ಬಾಕಿ ಕೊಟ್ಟಿಲ್ರಿ, ಬೇರೆ ಬೇರೆ ಟೈಪ್ ಲೋನ್ ಇರ್ತಾವ, ಬೇರೆ ಬೇರೆ ಟೈಪ್ ಕೊಟ್ಟದ, ಎಲ್ಲಾನು ಕ್ಲಿಯರ್ ಇದಾವ ಇನ್ನೋರ್ಗೆ. ಇನ್ನೇನು ಮಾರ್ಚ್ ಎಂಟ್ಗೆ ಯಾರು ಬಾಕಿ ಬಿಡ್ತಾರೋ ಅಂತ ಹೇಳ್ತೇವೆ ನಾವು. ಸರ್, ಈಗ ಒಟ್ಟೆ ಬೆಳಗಾವಿ ಜಿಲ್ಲಾದೊಳಗೆ ಎಷ್ಟು ಫ್ಯಾಕ್ಟ್ರಿ ಇದಾವೆ, ಯಾವ ಫ್ಯಾಕ್ಟ್ರಿಗೆ ಎಷ್ಟು ಲೋನ್ ಕೊಟ್ಟಿರಿ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಡಿಕ್ಲೇರ್ ಇದ್ರಿ, ಅದೇನೇ ನಿಮ್ಗೆ ವೆಬ್ ಇದ್ರಾಗ ಸಿಗ್ತೈತಿ. ನೀವು ಸಾಲ ಕೊಟ್ಟಿದ್ದ ವಿಚಾರ ಚರ್ಚೆ ಆಗ್ತಾ ಇದೆ. ಹಿಂದಿನವ್ರು ಏನೇನ್ ಸಾಲ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಅದನ್ನ ಸ್ವಲ್ಪ ಹೇಳಿರಲ್ಲ. ಅದನ್ನೊಂದು ಸ್ವಲ್ಪ ಒಂದು 2-3 ಅಟ್ಟ ನಿಮ್ಗೆ 2-3 ವಿಷಯ ಅಟ್ಟ ಹೇಳ್ತೇನೆ ನೋಡ್ರಿ. ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು 100 crore ಕೊಟ್ಟಿದ್ದಾರೆ. ಇದು 13.19 ಎಕರೆ ಲೀಸ್ ಲ್ಯಾಂಡ್ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದಾರೆ. ಅಂಚೇನು ತಪ್ಪು ಅನ್ನೋದೇನ್ರಿ ಇದಕ್ಕೆ? ಅದನ್ನು ಅವ್ರು ಮಾಡಿದಾರ, ನಾವು ಮಾಡ್ತೀವೋ ಅನ್ನಕತ್ತಿಲ್ಲ. ಅಂದ್ರೆ ಯಾರೋ ನೋಡ್ರಿ ಎಲ್ಲರೂ ಅಲ್ಲ, ಸರಿನ ಅನ್ನೋದು ನಾವು ಈಗ ಸದ್ಯ ಸರಿನಾ ಅನ್ನೋದು ನಾವು ಕೊಟ್ಟದ್ದು ಸರಿನೇ ಐತಿ. ಆದ್ರೆ ನಾವು ಕೊಟ್ಟದ್ದು ತಪ್ಪತ್ತು ಅನ್ನೋದಲ್ಲ. ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ನಬಾರ್ದು. ಬ್ಯಾಂಕ್ ಮ್ಯಾಗ ಬೆಳೆದವ್ರು ಅವ್ರು, ಬ್ಯಾಂಕ್ ಮ್ಯಾಗ ಬೆಳೆದವರು, ಬ್ಯಾಂಕಿನ ಹೆಸರು ಮ್ಯಾಗ ತೊಗೊಂಡವರು. ಬ್ಯಾಂಕ್ ಇನ್ನೂ ಬೆಳಿಲ್ಲ ಅಂತ ಎಲ್ಲೇ ಹೋದ್ರೆ ಕೊಟ್ಟು ನಾವು ಕೂಡ ಇನ್ನೂವರೆಗೆ ಅಪೋಸಿಷನ್ 9 ವರ್ಷ ಇದ್ದೆವು. ಆದರೆ ಬ್ಯಾಂಕದ ಹಿತದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟಾಗಿಲ್ಲ ಯಾವಾಗೂ ಏನೂ ಮಾತಾಡೋಕೆ ಹೋಗಿಲ್ಲ. ಸರ್, ನೀವು ಲೋನ್ ಕೊಟ್ಟಿರಲ್ಲ ಸರ್, ಅವ್ರು ಅಪ್ಲೈ ಮಾಡಿದ್ರು ಬಂದ ಮೇಲೆ ಮಾಡಿದ್ರು ಬಾಡಿ ಯಾವುದಂದ್ರಿ ಯಾರು ನೀವು ಲೋನ್ ಕೊಟ್ಟಿರಲ್ಲ, ಲೋನ್ ನೀವು ಬಂದ ಹಿಂದರಿ ಈಗ ಯಾಕೆ ಕೊಟ್ಟಿಲ್ಲ ಎಲ್ಲ ಹಿಂದರಿ. ನೀವು ಹಿಂದಿನ ಹೇಳಾಗಿದ್ದೇನೆ ರೀ ಅಲ್ಲ. ಈಗ ನಮ್ಮ ರಾಜ್ಯ ಚಲೋ ಐತೆ. ಇಲ್ಲಿಗಲ್ ಡಿಮಾಂಡ್ ಭಾಳ ಅದ ಅಂತ ಹೇಳಿ ನಾಟ್ ಗಿವನ್ ಲೋನ್ಸ್ ಅಂತಂದ್ರು. ನಾವು ರಿಲೀಸಿಂಗ್ ಲೋನ್ಸ್ ಟು ದಮ್ ಅಂತ ಹೇಳಿ ಯಾರ ಅಪ್ಲೈಡ್ ರಮೇಶ್ ಕತ್ತಿ ವಾಸ್ ಚೇರ್ಮನ್. ಇದೋಡ್ರಿ ನಾವು ಲೀಗಲಿನ ಕೊಡಾಕಿದೇವಿ ಎಲ್ಲರಿಗೂ ಲೋನ್. ಮತ್ತೆ ಏನು ಭಾಳ ಕೊಟ್ಟಿಲ್ಲ. ನಾವು ಈಗ ಸ್ಟಾರ್ಟ್ ಆಯ್ತು ನಮ್ದು ಲೋನ್ ಕೊಡೋದು. ಅಲ್ಲ, ನೀವು ಬಂದ ಮೇಲೆ ಎಷ್ಟು ಕೊಟ್ರಿ ಸರ್ ಲೋನ್ ಟೋಟಲ್? ಸರ್ ಈಗ ಟೋಟಲ್ ಭಾಳ ಕೊಟ್ಟೇ ಇಲ್ರಿ ನಾವು ಇನ್ನೂವರೆಗೆ. ಸರ್ ಹಾ? ಸರ್ ಈಗ ಯಾವ್ದಂದ್ರಿ ಅದು ಮೊದ್ಲಿಂದ ಹೇಳೋದು. ಇಲೆಕ್ಷನ್ಗಿಂತ ಮುಂಚೆ ಅದ. ಈಗ ಹೊಸ ಬೋರ್ಡ್ ಬಂದು ಯಾರಿಗೂ ಕೊಟ್ಟಿಲ್ಲ. ಹೇಳಿದ್ರಿ ಇನ್ನೊಂದು 2-3 ಅದಾವ ಅಂತ ಹೇಳಿದ್ರಿ, ಅವನ್ನಿಷ್ಟು ಹೇಳ್ಬಿಡಿ. ಇದೊಂದು 100 ಕೋಟಿ ಐತೆ. ಆಮೇಲೆ ವಿಶ್ವರಾಜ್ ಶುಗರ್ಸ್ ಮತ್ತೆ 25 ಕೋಟಿ ಅದ್ರ ಮ್ಯಾಗ ಬ್ರಿಡ್ಜ್ ಲೋನ್ ಅಂತ ತೊಗೊಂಡಾರ. ಇದು ಏನಂತಾರೆ ನಮ್ಮದು ಮಾರ್ಟ್ಗೇಜ್ ಲೋನ್. ಅದ್ರ ನಂತರ ಟರ್ಮ್ ಲೋನ್ UK ವೆಂಚರ್ಸ್ ಮಾಲ್ ಕಟ್ಟೋ ಸಲುವಾಗಿ 97 ಕೋಟಿ ತೊಗೊಂಡಾರು. ಅದಕ್ಕೆ 7,270 ಸ್ಕ್ವೇರ್ ಮೀಟರ್ ಜಾಗದ ಮ್ಯಾಗ. ಅಂತ ತಪ್ಪು ಅನ್ನೋದೇನ್ರಿ? ಅದು ಬಿಲ್ಡಿಂಗು ವ್ಯಾಲ್ಯೂಷನ್ ಆಗ್ತಿರ್ತದೆ. ಅದ್ರ ಲಿಂಕ್ ಹಿಂಗಿರ್ತದೆ. ಅದು ಇದರಿ ಅದ್ರ ಮ್ಯಾಗ ಬಿಲ್ಡಿಂಗ್ ಕಟ್ತಿರ್ತಾರೆ. ಆ ಬಿಲ್ಡಿಂಗ್ ಹಿಡಿದಿರ್ತದೆ. ಈಗೇನು ಶೆಟ್ಟಿಂದ ಬರೀ 4 ಎಕರೆ ಅಟ್ಟ ನೋಡ್ತೀರಿ, ಅವ್ರದ್ದು ಬಿಲ್ ಅದ ಇಷ್ಟುಕನ. ಮತ್ತು ಇನ್ನೂ ಕೆಲಸ ಇಟ್ಟು ಕೈಯಾಗದಾವ. ಅವೆಲ್ಲ ನೋಡಿ ಕೊಟ್ಟಿರ್ತೀವಿ ನಾವು. ಅಲ್ಲ ಹಂಗಲ್ಲ, ಬ್ಯಾಲೆನ್ಸ್ ಅದ್ರ ಪ್ರೊಜೆಕ್ಟ್ ಇರಬೇಕಿಲ್ಲ, ಪ್ರೊಜೆಕ್ಟ್ ಇರಬೇಕಿಲ್ಲ. ಕೊಡ್ತೀವಿ ಯಾರಿಗಿಲ್ಲ ಅಂತ ಹೇಳಿದ್ವಿ ನಾವು. ಹೌದು, ಕಮರ್ಷಿಯಲ್ ಅದೇ ಹೇಳೋದೇನ್ರಿ. ಇದೋಡ್ರಿ ಕಮರ್ಷಿಯಲ್ ಅಲ್ಲಲ್ಲ, ಕಮರ್ಷಿಯಲ್ ಕೊಡಲಾದ್ರೆ ಬ್ಯಾಂಕ್ ಉಳಿದಿಲ್ಲ. ಅಗ್ರಿಕಲ್ಚರ್ ಲೋನ್ ನೋಡ್ರಿ ಎಷ್ಟಿದ್ರು ಕೂಡ ನಮಗೆ ಲಾಸ್ ಅದ, ಲಾಸ್ ಮೇಕಿಂಗ್. ಅದರ ಕೊಡ್ಲೇಬೇಕಂತ ತಿಳ್ಕೊಂಡು ಸರ್ಕಾರ ಪ್ರೋಗ್ರಾಮ್ ಅದ. DCC ಬ್ಯಾಂಕ್ ಅದಕ್ಕೋಸ್ಕರ ಇದೆ. ಅದಂತೂ ಕೊಡ್ಲೇಬೇಕು ನಾವು. ಅದನ್ನು ನಾವು ಎಲ್ಲ ಲೆವೆಲ್ದಾಗ ತರಬೇಕು. ಪ್ರಾಫಿಟ್ ಮಾಡಬೇಕಾದ್ರೆ ನಾನ್ ಅಗ್ರಿಕಲ್ಚರ್, ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡಬೇಕಾಗ್ತದೆ. ಅಲ್ಲ, ಈಗ ವಿಶ್ವರಾಜ್ ಕತ್ತಿ ಅವರು ಹಾಂ ಎಷ್ಟು ವಾಪಸ್ ಕಟ್ಟಿದ್ದಾರೆ? ಕಟ್ಟಿದ್ದಾರೆ. ಎಲ್ಲರೂ ರೆಗ್ಯುಲರ್ ಅದ. ಅದೇ ಹೇಳಿದನ್ನ. ಇದು ನೋಡ್ರಿ, ಒಬ್ಬರದೊಬ್ಬ ಇರ್ಸೇಕ್ ಮಾಡಿ ಹಂಗೆ ಕೊಟ್ಟು ಹಿಂಗೆ ಕೊಟ್ಟನ್ನ ನಾವು ಹೇಳೋ ಪಾಳೆ ಬರ್ತಿದ್ದು. ಎಲ್ಲರೂ ಕೊಟ್ಟದ್ದು ಕರೆಕ್ಟ್ ಅದ.
ಈಗ 200 ಕೋಟಿ 500 ಕೋಟಿ 1000 ಕೋಟಿ ಮತ್ತು ನಾಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿರ್ತೀವ್ರಿ ನಾವು, ಯಾವುದೂ ವಿತೌಟ್ ಗೈಡ್ಲೈನ್ಸ್ ಇಲ್ಲ. ಈಗ 100 ಕೋಟಿ 200 ಕೋಟಿ ರಟ ಹೇಳತ್ತೀರಿ, 500 ಕೋಟಿ 700 ಕೋಟಿ 1000 ಕೋಟಿ ಹಿಂಗೆ ಯಾವ ಇಲ್ಲಿ ನಮ್ಮ ಲಿಮಿಟ್ ಫ್ಯಾಕ್ಟ್ರಿಗಳಿಗೆ 199 200 ಕೋಟಿ ಅಟ್ಟ ಕೊಡ್ಬೋದು ನಾವು. ಲಿಮಿಟ್ ಅಟ್ಟ ಇದ್ರ ಅದು. ಒಂದು ಫ್ಯಾಕ್ಟ್ರಿಗೆ ಬರೀ 200 ಕೋಟಿ ಕೊಡ್ಬೋದು ನಾವು. ಅಂದ್ರೆ ಒಂದು 10-20 ಲಕ್ಷ ಕಮ್ಮಿ ಇದ್ರೆ 199.77 ಲ್ಯಾಕ್ ಒಂದು ಫ್ಯಾಕ್ಟ್ರಿ ಒಂದು ಲಿಮಿಟ್ ಹಳ್ಸಿದಿರ್ತದೆ ನಮ್ಮ ನಾಬಾರ್ದವ್ರು ಅಟ್ಟ ಕೊಡ್ಬೇಕಾದ್ರೆ. ಹಾಂ, ಇನ್ನೂ ಯಾರ್ಯಾರು ಬರ್ತಾರೆ ನಮ್ಮ ಮುಂದೆ ರೆಕಾರ್ಡ್ ಬರ್ತಾವ ಅದು ಮಾಡ್ತೀವಿ ನಾವು. ಸೌದಿ ಮತ್ತು ಕತ್ತಿ ಎಷ್ಟು ತೊಗೊಂಡಿರ್ತಾರೆ ಎಷ್ಟು BCC ಬ್ಯಾಂಕಿಂದ ಲೋನ್ ತಗೊಂಡಿದ್ದಾರೆ, ಯಾವ್ಯಾವ ಉದ್ದೇಶಕ್ಕೆ ತಗೊಂಡಿದ್ದಾರೆ, ಅಲ್ಲ ಅವರು ಇವರು ಅನ್ನಕ್ಕೆ ಬರಲ್ಲ, ಓವರಾಲ್ ನೋಡಿ ಅವ್ರ ಪೀಡ್ನಾಗ ಕೊಟ್ಟದ್ದು ಅಂತ ನಾವು ಹೇಳಿದೀವಿ ಇಷ್ಟ. ಏನೋ ಆರೋಪ ಪ್ರತ್ಯಾರೋಪ ಏನೂ ಹುರುಳಿಲ್ಲ, ಅದ್ರಾಗ ಹುರುಳಿಲ್ಲ. ಇನ್ನೊಂದು ವಿಚಾರ ಅಧ್ಯಕ್ಷರೇ, ಇನ್ನೊಂದು ವಿಚಾರ, ನೀವೇನು ಸ್ವಯಂ ಪ್ರೇರಿತವಾಗಿ ಸ್ವಯಂ ಇಚ್ಛೆಯಿಂದ ನೀವೇ ನಿರ್ಧಾರಗಳನ್ನ DCC ಬ್ಯಾಂಕ್ ನಲ್ಲಿ ತೆಗೆದುಕೊಳ್ತಾ ಇದ್ದೀರಾ, ಅಥವಾ ಇನ್ನೊಬ್ಬರು ನಿಮ್ಮ ಹಿಂದೆ ಕುತ್ಕೊಂಡು ಯಾರಾದ್ರೂ ಕೆಲಸ ಮಾಡ್ತಾ ಇದ್ದಾರ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ? ಬೋರ್ಡ್ ಎಲ್ಲ ನಮ್ಮ ಹಿಂದ್ಗಡೆ ಬೋರ್ಡ್ ಎಲ್ಲ ನಮ್ ಇಲ್ಲ ಏನು ಅಧ್ಯಕ್ಷರು ರಬ್ಬರ್ ಸ್ಟಾಂಪ್ ಇದ್ದಾರೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಆ ಕಾರಣಕ್ಕೆ ಅವನು ಹೇಳಿಲ್ಲ ಅಂತ ಹೇಳ ಯಾರು ಬೇರೆ ರೆಕಾರ್ಡ್ ಮಾಡಿ 60 ಹೇಳಿಲ್ಲ ಅಂತ ಹೇಳಿ, ರಾತ್ರಿ ಏನೋ 60 ಹೇಳಿಲ್ಲ ಅಂತ ಹೇಳಿ. ಇಲ್ಲ ನೋಡ್ರಿ, ನಮ್ಮ ಹಿರಿಯರ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಇಲ್ಲ ಜರ್ತಾರೆ. ನಮ್ಮ ಹಿರಿಯರ ಮತ್ತು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಒಳ್ಳೆ ದೃಷ್ಟಿಯಿಂದ ಒಟ್ಟು ಬ್ಯಾಂಕ್ ಬೆಳಿಬೇಕಂತ ತಿಳ್ಕೊಂಡು ಈ ದೃಷ್ಟಿಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಏನ ಹಿಂದ ಮುಂದೆ ಏನು ಮಾತಾಡ್ತೀನಿ ಅಲ್ಲಿ ಒಬ್ಬ ನಂದೇಶ್ವರ ಅಂತೇಳಿ ಯಾರ್ದು ಒಬ್ರದ್ದು TC ಟ್ರಾನ್ಸ್ಫರ್ ಆಗೈತೆ. ಟ್ರಾನ್ಸ್ಫರ್ ಆಗೋಣ ಎಷ್ಟು ಜನ ಬಂದ್ರೆ ಗೊತ್ತೇನ್ರಿ, ನಂತಾಗ 1000 ಜನ ಬಂದ್ರು. ಇಡೀ ಅದನ್ನೇ ತಾಲೂಕದ ಎಲ್ಲ ಸೊಸೈಟಿ ಅವ್ರದ್ದು. ನಾವು ಉಪಾಧ್ಯಕ್ಷ ಅಂತೇಳಿ ನಾವಾಗ ಯಾಕಂದ್ರೆ DCC 1000 ಜನಕ್ಕೆ ಚಾಯ್ ಅಲ್ಲಿ ಕುಡಿಸಲಿಲ್ಲ ಇಲ್ಲ ಅವರಿಗೆ. ಅವ್ರು ಬಂದು ಕೂತ್ರು. ನಾವು ಮುಂಜಾನೆ ನನಗೆ 8 ಗಂಟೆಗೆ ಮುಂಜಾನೆ ನನ್ನ ಸ್ನಾನನೂ ಮಾಡ್ಲಾಗಿದೆ. ಬಂದರು ಅವಾಗ ಹೇಳಿ, ಅದು ರಾಜಕಾರಣ ಇರ್ತೈತಿ, ಎಲ್ಲ ಮಾಡ್ತಾರೆ, ಹೋಗೋ ಎಲ್ಲ ಯಾಕೆ ರಿಕರ್ಸ್ಕೋತೀರ, ಹೋಗಿ ಒಂದು 4 ದಿವಸ ಅಲ್ಲೇ ಇದ ನಾವು. ಅವ್ನು ಲಕ್ಷ್ಮಣ ಸವದಿಯವ್ರು ಹಳೆಯ ವೈನಿ ಬ್ರದರ್ ಭೀ ಆತಾನು, ಸಿಸ್ಟರ್ ಮಗ ಭೀ ಆತಾನು, ಹಿಂಗೆಲ್ಲ ಸಂಬಂಧಗಳು. ಆದ್ರೆ ನನಗೂ ಸಂಬಂಧ ಇಲ್ಲ. ಅವ ನಮ್ಮ ಸಿಸ್ಟರ್ ಭೀ ಇದ್ದಂಗೆ ಹಾಕಿ, ನಮ್ಮ ಸಿಸ್ಟರ್ ಮಗಳು ಮತ್ತು ನನಗೂ ಮೇವಣೆ ಇದ್ದಂಗೆ. ನಾವು ಹಳೆಯಾದ್ರೆ ಹೋಗಿ ಎಲ್ಲಿ ಕೊಟ್ಟಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಹೇಳ್ರಿ ಅಂತೇಳಿ ಈ ಥರ ಒಂದು ಎಮೋಷನ್ದಾಗ ಹೇಳಿದ್ದೀನಿ ಅಷ್ಟೇ ಹೊರತು ಹಂಗೇನು ಆ ವಿಷಯ ಅಷ್ಟು ಸೀರಿಯಸ್. ಹಾಂ, ಒಂದೊಂದ್ಸಲ ಆಗ್ತವ್ರ ಹಂಗಲ್ಲ ಹಿರಿಯೊಳಗೆ ಹೋಗ್ತಾರೆ. ಇನ್ನೂ ಒಂದು ನಿಮಿಷ, ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ರೀ. ಜನರಲ್ ಬಾಡಿ ಮೀಟಿಂಗ್ ನಡೆದು DCC ಬ್ಯಾಂಕ್ ತಾವೆಲ್ಲ ಬಂದಿರಿ. ಮಾಂತೇಶ್ ಕಡಾಡಿ ಬಂದು ಎದ್ದು ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ. ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ 160 ಕೋಟಿ ಲೋನ್ ಕೊಟ್ಟಿದ್ರು. 80 ಕೋಟಿ ಕೋಲ್ಹಾಪುರ DCC ಬ್ಯಾಂಕ್ ಕೊಟ್ಟರು, 80 ಕೋಟಿ ನಾವು ಕೊಟ್ಟವ್ರಿ. ನಿಮಗೆ ಹೇಳಿ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕಾರ ತಡೀರಪ್ಪ, ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದ್ರು. ಅಲ್ಲಿ ತನಕ ಸಮಾಧಾನ ಇಲ್ಲ. ಹಂಗೆ ಮಾಡ್ರು. 300 ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ಕೊಂಡು ಹೇಳ್ತೇನೆ. ಅದ್ರದ್ದು ಲಕ್ಷ್ಮೀನಾರಾಯಣ್ ಇದು ಅದ್ರ ಬದಲು ಭಾಳಷ್ಟು ಮಾತಾಡ್ತಿರ್ತಾರೆ. ಬೇನಾಮಿ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ್ ಅದು ಫ್ಯಾಕ್ಟ್ರಿಗೂ ಹೊಸದು ತೊಗೊಂಡಾರ ಅವ್ರ ಇದ್ರದ್ದು. ಅದ್ರದ್ದು ನೋಡ್ರಿ 432 ಎಕರೆ ಜಮೀನು ಅದ, 431.20 ಮತ್ತು ಹೈಪೋಥಿಕೇಶನ್ ಆಫ್ ಪ್ಲ್ಯಾಂಟ್ ಮಷಿನರಿ ಎಲ್ಲ ಸೇರಿ 232 ಕೋಟಿ ವ್ಯಾಲ್ಯೂಯೇಷನ್ ಅದ. ನಾವು ಕೊಟ್ಟದ್ದು ಬರೀ 80 ಕೋಟಿ. ಮತ್ತು ಈಗ ಇನ್ನೂವರೆಗೆ ಬಡ್ಡಿ ಮತ್ತು ಹಪ್ತೆ ಎಲ್ಲ ಕ್ಲಿಯರ್ ಅದ. 14 ಕೋಟಿ ಕಟ್ಟಿದ್ದಾರೆ. ಅಂದರೆ ಯಾವುದೂ ಇದು ನಾಬಾರ್ಡ್ ಇದು ಬಿಟ್ಟು ಕೊಟ್ಟಿಲ್ಲ. ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದದ್ದು ಅನ್ಕೋತ ಕೂತಾರ ಅವ್ರು. ಇಷ್ಟ ಆಗ್ಯದ. ಈಗ ಅಪಪ್ರಚಾರ ಒಂದು ಆಗೈತೆ ಸರ್. ಈಗ ಒಟ್ಟಾರೆ ರೈತರಿಗೆ ಡಿಪಾಸಿಟ್ ಅಲ್ಲಲ್ಲ ಕೇಳ್ರಿ, ಅದ್ರದ್ದು ನೀವು ವೆಬ್ಸೈಟಾಗ ಹೋಗ್ರಿ, ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಸಿಗ್ತಾರ್ರಿ. ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನಾಗ ಕೊಡಬೇಡ್ರಿ, ಬ್ಯಾಂಕ್ ಕೀಲಿ ಹಾಕ್ರಿ ಅನ್ನೋ ಅರ್ಥ ಏನು ಗೊತ್ತಾಗ್ದಿಲ್ಲ. ಅವ್ರು 14 ಕೋಟಿ 75 ಲಕ್ಷ ಹೊತ್ತು ಬಡ್ಡಿ ಕಟ್ಟಿದ್ದಾರೆ. ಮಾರ್ಚ್ ಎಂಡ್ 22 ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ದು ಮುಗಿತ್ರಿ. ನೆಕ್ಸ್ಟ್ ಇಯರ್ ಮತ್ತೆ ಬರ್ತೈತೆ. ಅಂದ್ರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದ್ರೆ ಏನು ನಮ್ಮ ಹಿಂದೆ ಕೂತ್ಕೊಂಡು ಕೆಲವೊಂದು ಮಂದಿ ಆಟ ಆಡತ್ತಾರೋ ಆ ಥರ ಅರ್ಥ. ಅಂದ್ರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದ್ರೆ ಹಂಗೆ ನಮ್ಮ ಬ್ಯಾಂಕ್ ಬಂದು ಬೀಳೋಕೆ ಉದ್ದೇಶ. ಅದಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಅಧ್ಯಕ್ಷ ಆದ ನಂತರ 3 ತಿಂಗಳದಾಗ ಭಾಳ ಬೆಸ್ಟ್ ನಡೆಸ್ಯಾರ. ಆಮ್ಯಾಗ ಅವ್ರು
ಹೇಳಿದೆವು ನಿಮಗೆಲ್ಲ ನಾವು DCC ಬ್ಯಾಂಕ್ ಅಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಗೆ ಅಂದ್ರೆ ನಮ್ಗೆ 5 ವರ್ಷ ಸಾಕು ನಾವು 10,000 ಕೋಟಿ ಡಿಪಾಸಿಟ್ ಒಯ್ಬೇಕತ್ತ. ನೀವೆಲ್ಲ ಮಾಧ್ಯಮದವ್ರು ಸಾಕ್ಷಿದ್ರಿ. ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದೀವಿ ರೀ. ಮತ್ತು ಅದನ್ನ 5 ವರ್ಷಕ್ಕೆ 10,000 ಕೋಟಿಗೆ ಒಯ್ತು ರೀ. ಮತ್ತೇನು ನಮ್ಮ ವಿರೋಧಿಗಳದಾರಲ್ಲ ರೀ ಅವ್ನು 15 ವರ್ಷ ಬ್ಯಾಂಕ್ ಕಡೆ ಬರಾಕ ಬಿಡೋದಿಲ್ಲ. ಇದನ್ನು ನಿಮ್ಗೆ ಹೇಳ್ತಾನೆ. ಅವ್ರು ಎಷ್ಟು ಬೇಕಾದ ಜಿಗದಾರ್ಲಿ ನಾವು ಇರ್ತೀವಿ. 15 ವರ್ಷ ಅವ್ರು ಬ್ಯಾಂಕ್ ಸಮೀಪ ಬರಾಕ ಬಿಡೋದಿಲ್ಲ. ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ, ಎಷ್ಟು ಆರೋಪ ಮಾಡ್ತಾರೋ ಬೇಕಾದ ಮಾಡಲಿ. ಅಂದ್ರೆ ಒಂದು ಆರೋಪ ಮಾಡಿದ್ರೆ ಅದ್ರೊಳಗೆ ಒಂದು ಅರ್ಥ ಇರ್ಬೇಕು, ಏನಾರು ಇರ್ಬೇಕು. ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು, ನೀವು ಹಂಗೆ ಹೋಗಿ ಕೇಳ್ರಿ ಹಿಂಗೆ ಹೋಗಿ ಕೇಳ್ರಿ. ಅದಕ್ಕೆ ದಯಮಾಡಿ ಹೇಳ್ತನು ಜೊಲ್ಲೆ ಅವ್ರು ಬೆಸ್ಟ್ ನಡೆಸ್ತಾರೆ. ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ವಾಪಸ್ 8% ಬಡ್ಡಿ ಕೊಡ್ಬೇಕು ಅವರಿಗೆಲ್ಲ. ಮತ್ತು ನಾವು ಅದನ್ನ 12-13% ದುಡಿಸಬೇಕಾಗ್ತೈತೆ ರೀ. ದುಡಿಸಿಲ್ಲ ಅಂದ್ರೆ ಬ್ಯಾಂಕ್ ಲಾಸ್ ಆಗ್ತೈತೆ. ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತು ಇವರ ಆಡಳಿತ ಮಂಡಳಿ ಹಾಳು ಮಾಡಿರಂತಾರೆ. ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿಯೊಳಗೆ ಹೊಂಟೈತಿ, ಭಾಳ ಚಂದ ನಡಿತೈತಿ. ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ. ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆದಿಲ್ಲ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟು ಅಪಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರ ರೀ. ಸ್ವಂತಕ್ಕೆ ತೊಗೊಂಡಾರು, ಕಟ್ಟಿದಾರು, ಮತ್ತು ಅವರು ಮಾಡಿದಾರು. ಬೇರೆ ಅತನಿಗೂ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡಾರು, ಕಟ್ತಿರ್ತಾರೋ ಒಂದು ಸಲ ಇದಾಗ್ತೈತಿ. ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ. ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರೆ, ನಮ್ಮ ಬಡ್ಡಿ ಬರಬೇಕು. ಬಡ್ಡಿ ಬಂದಂತ ಆಮೇಲೆ 1 ಇಯರ್ದಾಗ ಅಸಲು ಎಷ್ಟು ತುಂಬಿಸ್ಕೊಳಕ್ಕಾಗ್ತೈತಿ. ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ದಾಗ ಅದಾರೆ. ನಾವು ವಿನ್ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಲ್ಲ, ಅವರು ಮಾಡೋಕ್ಕಲ್ಲ. ವಿನ್ ಸಿಚುವೇಶನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು. ಮುಂದೆ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡೆದೈತಿ. ಜಿಲ್ಲಾ ಒಳಗೆ ಏನು ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಸುಳ್ಳು ಐತಿ ರೀ. ಅವ್ರು ಏನಾರ ಮತ್ತು ಇನ್ನೂ ಆರೋಪ ಮಾಡ್ರಂದ್ರೆ ಯಾರು ಮಾಡತ್ತಾರಲ್ಲ ರೀ ಅವ್ರನ್ನೂ ಕರೆಸ್ರಿ, ನಾವು ಬರ್ತೀವಿ. ನೀವೆಲ್ಲ ಸಾಕ್ಷಿ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ಚರ್ಚೆ ಮಾಡೋದು ಎಲ್ಲ ಒಂದೇ ವೇದಿಕೆ ಇರಲಿ. ಅಲ್ಲ ಅಲ್ಲ ಎಷ್ಟು ಈಗ ಬರೇ 3 ತಿಂಗಳು ಅಲ್ಲ ಕರೆಕ್ಟ್. ಈಗ ಇದ್ದದ್ದ ಹೇಳ್ಬೇಕಲ್ಲ ನಾವು. ಈಗ ಇದ್ದದ್ದ ಹೇಳ್ಬೇಕು ಪರಿಸ್ಥಿತಿ. ಇವತ್ತಿನ 3 ತಿಂಗಳದಾಗ ಏನು ಡೆವಲಪ್ಮೆಂಟ್ ಮಾಡಿರೋದು ಅಷ್ಟೇ ಹೇಳಿದೇವ್ರಿ ನಾವು. ಮುಂದೆ ಮತ್ತೆ ನಿಮಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೇವ್ರಿ ಎಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಫಿಗರ್. ಇನ್ಶೂರೆನ್ಸ್ ಮಾಡಿದಿರ ಅಂತ ಹೇಳಿದ್ರಿ. ಹೌದು. ಮೊದಲು ಎಂಪ್ಲಾಯಿಗಳದ ತಂದೆ ತಾಯಿ ಯಾರಿದಾರ ಅವ್ರ ಮೇಲೆ ಮಾಡ್ಬೇಕು. ಮೊದಲು ನೀವು ಎಲ್ಲರೂ ಸಮಾಜದಾಗ ಹೇಳ್ತಾರೆ ತಂದೆ ತಾಯಿಗಳು ನೋಡ್ಕೊಳ್ಬೇಕು ಅಂತ ಹೇಳಿ. ನೀವು ಅದ್ರ ಮೊದಲು ಫಸ್ಟ್ ಅವ್ರ ಮದರ್ ಫಾದರ್ ಮಾಡಿ ಆಮೇಲೆ ನೆಕ್ಸ್ಟ್ ನಂಬರ್ ಯಾಕೆ ಮಾಡ್ಕೋಬಾರ್ದು? ನೋಡೋಣ ಅವ್ರು ಮಾಡ್ಬೇಕ್ರಿ ಅದ ಅವ್ರು ಮಾಡ್ಬೇಕು ಅದನ್ನ ಮಾತು ಮುಂದೆ ಕಂಡೀಷನ್ ಹಾಕಿ ಇಲ್ಲ ಎಲ್ಲಿ ಫಸ್ಟ್ ಮದರ್ ಅಂಡ್ ಫಾದರ್ ಆಮೇಲೆ ಚಿಲ್ಡ್ರನ್ ಗಂಡ ಐತಿ ಆಮೇಲೆ ಅಂತ ಹೇಳಿ ವಿಚಾರ ಮಾಡೋಣ. ಅದು ಮುಂದಿನ ಪರದ ವಿಚಾರ ಮಾಡಿ. ಹೊಸ ಬಾಡಿ ಬಂದ ಮೇಲೆ 500 ಕೋಟಿ ರೂಪಾಯಿ ಹೆಚ್ಚು ಡೆಪಾಸಿಟ್ ಆಗಿತ್ತು ಅಂತ ಹೇಳಿದ್ರಿ. ಹಾಂ ಇಲ್ಲ ಒಂದು ನಮ್ಮ ಬ್ಯಾಂಕಿಂದ ಅಲ್ಲ ಎಷ್ಟು ಅದ ರೆಕಾರ್ಡ್ ಅಲ್ಲ ನಾ ಹೇಳೋದು ಬೇಡ. ನಮ್ಮ ಬ್ಯಾಂಕಿಂದ ಎಷ್ಟು ಅದ ಈಗ ಹೇಳ್ತಾರೆ. ಹೇಳ್ರಪ್ಪ ಎಷ್ಟು ಇತ್ತು ಅಂದ್ರೆ 76 ಕೋಟಿ ರೂಪಾಯಿ ಇತ್ತು ನಮ್ಮದು. ಅದು ಎಲ್ಲ ಹಿಂದಿನ ಮಾರ್ಚ್ಗೆ ಇಟ್ಟದ್ದು. ಈಗ ಏನೋ ಒಂದು ನಯ ಪೈಸೆ ಹೊಸದು ಇಟ್ಟಿಲ್ಲ. ಇನ್ನು ಮಾರ್ಚಿಗೆ ಮತ್ತೆ ಇಡ್ಬೋದು. ಇದ್ದದ್ದು ಫ್ಯಾಕ್ಟ್ ಹೇಳ್ತೀವ್ರಿ ನಾವು. ಯಾರ್ಯಾರು ಇವರು ಒದರಾಡ್ರಿ ನೋಡ್ರಿ ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗಲಿ ಅಂತ ತಿಳ್ಕೊಂಡು ಅವರೆಲ್ಲ ಅಪಪ್ರಚಾರ ಮಾಡ್ತಿರ್ಬೇಕು. ಖರೀ ಜನರು ಇಟ್ಟು ವಿಶ್ವಾಸ ಇಟ್ಟಿದಾರ ಅಂದ್ರೆ ನಮ್ಮ ಮ್ಯಾಗ ಎಲ್ಲರೂ ತಂದಿಡಾಕದವರು. ಎಲ್ಲರೂ ಹಂಗೆ ನಡೆದದು, ವ್ಯವಸ್ಥಿತವಾಗಿ ನಡೆದದು. ನೀವು ಕೇಳಿ ನಾವು ನಮಗೆ ತಂದಿಟ್ಟು ತೋರ್ಸಕ್ಕೆ ನಾನು ದಡ್ರಲ್ಲ. ನೀವು ಮಾರ್ಚ್ ಎಂಡಿಗೆ ಈಗ ಎಷ್ಟು ಅಪಪ್ರಚಾರ ಮಾಡತ್ತಾರಂದ್ರೆ ರೀ ದಿವಸ ನೋಡಿದ್ಲಿ ಸೋಷಿಯಲ್ ಮೀಡಿಯಾ ಮತ್ತೊಂದು ಅದಕ್ಕೆ ಫುಲ್ ಸ್ಟಾಪ್ ಹೇಳು ಬಾಳೆ ನಾವು ಏಪ್ರಿಲ್ದಾಗ ಮತ್ತೆ ಹೇಳ್ತೀವಿ ರೀ ಡೀಟೇಲ್ ಆಗಿ. ಯಾಕಂದ್ರೆ ನೋಡ್ರಿ ಅವ್ರು ಒಮ್ಮೆ ಫಿಗರ್ ಸಗಟೆ 1238 ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳಿ ಆವತ್ತಿನ ದಿವಸ ಅವ್ರು ಎಂದ ಹೇಳಿಲ್ಲ. ಆವತ್ತಿನ ದಿವಸ 350 ಕೋಟಿ ಮ್ಯಾಗ ಹೆಚ್ಚಾಗಿತ್ತು. ಈಗ ನಾವು ತಗೋದಾಗಾದ್ರೆ 500 ಕೋಟಿ ಹೋಯ್ತದ. ಈಗ ನಾವು ಪ್ರೆಸ್ ಮೀಟ್ ತಗೋದಾಗಾದ್ರೆ ಈ ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ಸರ್ ಹೊಸ ಪ್ರೆಸ್ ಮೀಟ್ ಮಾಡ್ತಿರಲ್ಲ 10 ಕೋಟಿ ಮೇಲೆ ಯಾರ್ಯಾರು ತಗೊಂಡು ಪ್ರತಿಯೊಂದು ಡೀಟೇಲ್ ಕೊಡ್ತಾರೆ ಮೀಡಿಯಾದಲ್ಲಿ. ಡೀಟೇಲ್ ಇದ್ರಾಗ ಐತ್ರಿ, ವೆಬ್ಸೈಟ್ನಾಗ ಐತಲ್ಲ ಲೋನ್ಗಳು ಎಲ್ಲ ಇದೋಡ್ರಿ. ಬ್ಯಾಂಕಿಂಗ್ ನಾರ್ಮ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡಬಹುದು ಅಷ್ಟು ಡಿಸ್ಕ್ಲೋಸ್ ಮಾಡ್ಬೋದು. ಎಷ್ಟು ಮಾಡಕ್ ಬರಲ್ಲ ಅಷ್ಟು ಮಾಡಕ್ ಬರಲ್ಲ. ಡೋನರ್ ಎಷ್ಟು ಮಾಡಕ್ ಬರ್ತದ ಅಷ್ಟು ಮಾಡ್ತೀವಿ. ಕೆಲವೊಂದು ವಿಚಾರ ಅದಾವ್ರು. ಕೆಲವೊಂದು ಡೈರೆಕ್ಟರ್ಸ್ ಹೇಳಿದಾರ ಅಲ್ಲಿ ಇಲ್ಲಿ ಮಾಡ್ಬೇಕಂತ. ಅದು ಪರ್ಮಿಷನ್ ಹಾಕಿದೀವಿ. ಪರ್ಮಿಷನ್ ಬಂದ ನಂತರ ಮಾಡ್ತೀವಿ. ಒಂದ್ ನಿಮಿಷ ಕೇಳ್ರಿ. ಕೋರ್ ಬ್ಯಾಂಕಿಂಗ್ ಆಗ್ಯದಲ್ರಿ. IMPS ಈಗ ಕೆಲವೊಂದು 1-2-3 ತಿಂಗಳಾಗ ಎಲ್ಲನೂ ಸ್ಟಾರ್ಟ್ ಆಗ್ತಾವ. ಮೊಬೈಲ್ ಬ್ಯಾಂಕಿಂಗ್ ಆಮೇಲೆ ಇದು UPS UPI ಎಲ್ಲನೂ ಸ್ಟಾರ್ಟ್ ಆಗ್ತಾವ.
ಇನ್ನೂ ಸ್ವಲ್ಪ ಮಟ್ಟಿಗೆ ಹೇಳಿ. ಈಗ ಕ್ರಾಪ್ ಲೋನ್ ಹೆಚ್ಚಿಗೆ ಕೊಡಕ್ ಬರುದಿಲ್ಲ ಅಂತ ಹೇಳಿದ್ರಿ. ಈಗ ಒಂದ್ ಮನೆಯೊಳಗ 50 ಎಕರೆ 40 ಎಕರೆ ಎಲ್ಲ ಅಂತಂದ್ರೆ ಡಿವೈಡ್ ಆಗಿ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡ್ಕೋಬಹುದು. ಮಾಡ್ಕೋಬಹುದಲ್ಲ, ಯಾರು ಮಾಡ್ಕೊಂಡ್ ಬರ್ತಾರ ಅವ್ರು ಕೊಡ್ತೇವೆ. ಹೊಲ ಅವ್ರ ಹೆಸರಲ್ಲಿ ಹಸ್ಕೋಬೇಕಿರೋ. ಈಗ ರೈತರಿಗೆ ಇಷ್ಟ ವಿನಂತಿ ಮಾಡ್ತೀವ್ರಿ. ಈಗ 40,000 1 ಲಕ್ಷ ಕೊಡತ್ತಲ್ಲ, ಕಮಿಟಿ ಡಿಸ್ಟ್ರಿಕ್ಟ್ ಸ್ಟೇಟ್ ಇರ್ತೈತೆ ಅವ್ರಿಗೆ ಮನ್ಯಾಗ ಒಬ್ಬ ಇದಾನ. ಅವ್ರು 5 ಮಂದಿ ಅಂತಂದ್ರೆ 5 ಮಂದಿ ಹಚ್ಕೊಂಡ್ ಬಂದ್ರೆ 5 ಮಂದಿ ಮತ್ತು ಸಾಲ ಸರಳೀಕರಣ ಸಲುವಾಗಿ ಈಗಾಗಲೇ ನಾಬಾರ್ದೊಂದು ಸ್ಕೀಮ್ ಬಂದು ನಮ್ಗೆ 67 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಮೈಕ್ರೋ ATM ಕೂಡ ಎಲ್ಲ ಸೊಸೈಟಿ ಮುಖಾಂತರ ಕೊಡ್ತಾ ಇದ್ದೇವ್ರಿ. ಅಂದ್ರೆ ನೇರವಾಗಿ ಸಾಲ ವಸೂಲಿ ಮತ್ತು ಸಾಲ ಬಿಡುಗಡೆ ಮಾಡೋದು ಮೈಕ್ರೋ ATM ಥ್ರೂ ಆಗ್ತದ ರೀ. ಯಾರು ಬ್ಯಾಂಕಿಗೆ ಬರೋದ ಕಾರಣ ಇಲ್ಲ, ಅಲ್ಲೇ ಆಗ್ತದ ರೀ. ಅದ ಎಲ್ಲ ಡಿಸಿಸ್ ಬ್ಯಾಂಕ್ ಮಾಡ್ಬೇಕಲ್ಲ ರೀ, ಎಲ್ಲರೂ ಮಾಡ್ಬೇಕಲ್ಲ. ಅಲ್ಲ, ಅದನ್ನು ಗೌರ್ಮೆಂಟ್ ಡಿಸಿಷನ್ ತಗೋಬೇಕಾಗ್ತೈತ್ರಿ. ಗೌರ್ಮೆಂಟ್ ಅದು ತಗೊಂಡು ವರ್ಷ ಬರ್ತಿರ್ತೈತ್ರಿ. ಹಂಗಾರೆ ವರ್ಷ ಅದು ಪೆಂಡಿಂಗ್ ಇರ್ತದ ರೀ, ಖರೆ ಬರ್ತದ ಒಟ್ಟು ಯಾವಾಗಾದ್ರೂ. ಅದು ಕಂಟಿನ್ಯೂಸ್ ಆಗಿ ಬರ್ತದೆ. ಎಷ್ಟು ಬಾಕಿ ಅದ್ರಿಗೆ 160 ಕೋಟಿ ಬಾಕಿ ಬರ್ಬೇಕಾದ್ರೆ. ಕಮರ್ಷಿಯಲ್ ಲೋನ್ ಕೊಡಿದಾದ್ರೆ ಮೀಡಿಯಾದವ್ರ ಯಾರು ಬೇಕಾದವ್ರು ಬರ್ಬೋದು ರೀ. ನಾಬಾರ್ಡ್ ನಮ್ಮ ಪ್ರಕಾರ ನಂಗೆ ಯಾವುದೋ ಪತ್ರ ಕೊಟ್ರೆ ಅವರ ಇವರ ಅನ್ನೋದಿಲ್ಲ, ಎಲ್ಲರಿಗೂ ಮಾಡ್ಬೋದು. ಕಮಿಟಿ ಮಾಡಿ ಅರ್ಜಿ ಹಾಕ್ಸ್ಬಿಡ. ಕೊಡ್ತೀವ್ರಿ ಹೌಸಿಂಗ್. ಅದೇ ಏನಲ್ರಿ, ಹೌಸಿಂಗ್ ಲೋನ್ ನಾನ್ ಅಗ್ರಿಕಲ್ಚರ್ ಈಗ ಸ್ಪೀಡಪ್ ಮಾಡ್ತೇವೆ ನಾವು. ಈಗ ರೈತರು ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಬರೀ ಕರ್ನಾಟಕದಲ್ಲಿ ತಗೋಬೇಕಂತ ಹಿಂದಿನವ್ರು ರೂಲ್ಸ್ ಮಾಡಿದ್ರು ಅವ್ರು ಅಧ್ಯಕ್ಷರದ. ನಾವೀಗ ಎಲ್ಲಿ ಕಮ್ಮಿ ಬೀಳ್ತದ ಅಲ್ಲಿ ತಗೋರತ್ ಹೇಳಿದೆವು. ಮತ್ತು ಸ್ಯಾಂಕ್ಷನ್ ಮಾಡಕ್ಕೆ ಮೀಟಿಂಗ್ಗಿಂತ ಮೊದಲು ಬಂದ ತಕ್ಷಣ ಇಮಿಡಿಯೇಟ್ 2ನೇ ದಿವಸ ಸ್ಯಾಂಕ್ಷನ್ ಕಳಿಸ್ತೇವೆ. ಆಮೇಲೆ ಮುಂದಿನ ಮೀಟಿಂಗ್ದಾಗ ನಾವು ಇದು ಮಾಡ್ಕೊತೇವೆ. ಮಾಡ್ತೀವ್ರಿ ಮಾಡಾಕಿದೇವ್ರಿ ಅದನ್ನು ಕೂಡ. ಅದು ಇಲೆಕ್ಷನ್ ಈಗ ಸದ್ಯದಾಗ ಮಾಡ್ತೀವ್ರಿ. ಇನ್ನು ಮಾಡ್ತೀವಿ ಮಾರ್ಚ್ ಈ ವರ್ಷನಲ್ಲಿ ಒಟ್ಟು ಮಾಡ್ತೀವಿ. ಹೌದೌದು. ಇನ್ನೂ ಒಪ್ಕೊಂಡಿಲ್ಲ. ಇನ್ನೂ ಟೈಮ್ 9 ಹೊಸ ಸೈಕಲ್ 8 ಮಾಡಿದಾರ್ರಿ. ಇನ್ನೊಂದು ಉಳ್ದೈತಿ. ಅದ ಶತಮಾನೋತ್ಸವ ಅದ ಹೇಳಲ್ಲ. ಶತಮಾನೋತ್ಸವ ಅದು ಮಾಡೋದೈತೆ. ಇಲೆಕ್ಷನ್ ಸಂಬಂಧ ಮುಂದೆ ಹೋಯ್ತದ್ರಿ. ಈಗ ಮಾಡ್ತೇವ್ರಿ. ಐತದ ಪ್ರಪೋಸಲ್ ಗೌರ್ಮೆಂಟ್ದಾಗ ಐತ್ರಿ. ಅವ್ರು ಅಪ್ರೂವಲ್ ಕೊಟ್ರೆ ಮಾಡ್ತವ್ರಿ. ಅಲ್ಲಂದ್ರೆ 152 ಆಗ್ತದ ಪ್ಯೂನು ಕ್ಲರ್ಕ್ ಸೇರಿ. ಎಷ್ಟು ಜರೂರಿ ಐತೆ ಅಷ್ಟು ತಗೋತೀವಿ. ಎಷ್ಟು ಬೇಕು ಅಷ್ಟು ತಗೋತೀರಿ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ರೆ KMF ಆಲ್ರೆಡಿ 46 ಪೋಸ್ಟ್ ತುಂಬಿದಲ್ಲ ಅವಾಗ ಅನ್ನೋದು. ಈಗ ಮೊದಲ 7th ಪೇ ಕಮಿಷನ್ ಜಾಸ್ತಿ ಆಗಿದೆ. ಬೇಡಪ್ಪ ಭಾಳ ಏನು ಹೇಳಿ. ಇಲ್ಲ, ಇನ್ನೂ ಕೂಡ ನೋಡ್ರಿ ಬ್ಯಾಂಕ್ ವ್ಯವಸ್ಥಿತವಾಗಿ ಬೆಳೆಸಿ ಆಟೋಮೇಷನ್ ಹೆಚ್ಚು ಮಾಡಿ ಎಲ್ಲ ಕಾಂಪ್ಯೂಟರೈಸ್ ಮಾಡಿ ಒಂದು ಸೇವೆಯನ್ನು ತಾತ್ಕಾಲಿಕವಾಗಿ ಕೊಡುವಂಥ ಸೇವೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಬ್ರ್ಯಾಂಚ್ಗಳು ಕೂಡ ನಾವು ಶತಮಾನೋತ್ಸವ ಕಾರ್ಯಕ್ರಮ ಅಂದರೆ ಅದರಲ್ಲಿ ಫೇಸ್ ಲಿಫ್ಟ್ ಮಾಡಿ ಎಲ್ಲ ಒಂದು ಬ್ಯೂಟಿಫಿಕೇಷನ್ ಕೂಡ ಬ್ರಾಂಚ್ಗಳು ಮಾಡಬೇಕಂತ ವಿಚಾರ ಮಾಡಿದೆವು. ಮತ್ತು ಡಿಪಾಸಿಟರ್ ಆಗಲಿ ಲೋನ್ದಾಗಲಿ ಹಿತ ಕಾಪಾಡೋದು ನಮ್ಮದು ಒಂದು ಧ್ಯೇಯ ಐತಿ. ಅದನ್ನು ಮಾಡ್ಕೋತ ಹೋಗ್ತೇವೆ. ಲಾಸ್ಟ್ ಒಂದ್ರಿ ತಮ್ಮ ಮುಖಾಂತರ ನಮ್ಮ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ಆಮೇಲೆ ನೌಕರಸರಿಗೆ ಒಂದೇ ವಿನಂತಿ ಮಾಡ್ಕೋತೀವಿ. ಎಷ್ಟು ಅಪಪ್ರಚಾರ ರಾಜಕಾರಣ ಮಾಡಿದ್ರು ನಂಬೇಡ್ರಿ. ಒಳ್ಳೆಯ ಆಡಳಿತ ಮಂಡಳಿ ಸಿಕ್ಕತಿ. ಯಾರಿಗೂ ಅಂದ್ರೆ ಕೆಟ್ಟ ಹೆಸರು ಬದಂಗೆ, ಯಾರಿಗೂ ಪೆಟ್ಟು ಹತ್ತಂಗೆ ನೋಡ್ಕೊಂಡು ಹೋಗ್ತೈತೆ. ತಾವು ಭರವಸೆ ಇಡಬೇಕತ್ತೆ. ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ಕೋತಂಗೆ. ಧನ್ಯವಾದ ರೀ ಎಲ್ಲರಿಗೂ. ಧನ್ಯವಾದ.